ಶಿವಮೊಗ್ಗದಲ್ಲಿ ಸ್ವಪಕ್ಷೀಯ ನಾಯಕರನ್ನೇ ಕುಟುಕಿದ್ದಾರೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ. ಸೊರಬದಲ್ಲಿ ಬಂಗಾರಧಾಮ ಲೋಕಾರ್ಪಣೆ ವೇಳೆ ಲಿಂಬಾವಳಿ ಕೌಂಟರ್ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಬಂಗಾರಪ್ಪ ಅವರು ಸ್ವಾಭಿಮಾನಿ ರಾಜಕಾರಣಿಯಾಗಿದ್ದರು. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗೆಲ್ಲ ಅವರು ಅಲ್ಲಿ ಇರೋದಿಲ್ಲ. ನೋಡಿ ಯಾಕೆ ಮಾತು ಹೇಳಿದ್ರು ಅವರು ಈ ಸಂದರ್ಭದಲ್ಲಿ. ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಕೆಲಸ ನಮ್ಮ ಪಕ್ಷದವರು ಹೆಚ್ಚು ಮಾಡ್ತಾರೆ, ಅಂದರೆ ನನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆಗಿದೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ರಾ. ಮಧು ಬಂಗಾರಪ್ಪ ರಸ್ತೆ ಬದಿಯ ಆಸ್ತಿಯಲ್ಲಿ ಬಂಗಾರಪ್ಪ ಸಮಾಧಿ ಕಟ್ಟಿದ್ದಾರೆ. ಆದರೆ ಶಿವಮೊಗ್ಗದಲ್ಲಿ ರಸ್ತೆಯ ಬದಿಗಳಲ್ಲಿ ಯಾರ ಆಸ್ತಿ ಇದೆ ಅನ್ನೋದು ನಿಮ್ಗೆ ಗೊತ್ತು. ನೋಡಿ ಈ ಮಾತನ್ನು ನೋಡಿ ಯಾರು ಹೇಳಿದ್ದಾರೆ ಅಂಥೇಳಿ ಪರೋಕ್ಷವಾಗಿ ಈಶ್ವರಪ್ಪ ಮತ್ತು BSY ಆಸ್ತಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ. ಬಂಗಾರಪ್ಪನವ್ರನ್ನ ಹಾಡಿ ಹೊಗಳಿದ್ದಾರೆ. ಆದರೆ ನೋಡಿ ಬಂಗಾರಪ್ಪನವರು ಕೂಡ ನೋಡಿ ಅದು ಹೊಗಳಿ ಪಕ್ಷಾತೀತವಾಗಿ ಒಬ್ಬ ಮುತ್ಸದಿ ರಾಜಕಾರಣಿ ಅಂತಂದರೆ, ಜನನಾಯಕ ಅಂತಂದರೆ ಯಾರಾದರೂ ಹೊಗಳಿದ್ರೆ ಅದರಲ್ಲಿ ನಾವು ಬೇರೆ ಅರ್ಥವನ್ನು ಕಲ್ಪಿಸ್ತಾ ಇರಲಿಲ್ಲ, ಅಥವಾ ಬೇರೆ ಯಾರು ಕೂಡ ಈ ರೀತಿ ಅಂದ್ಕೊಳ್ತಾ ಇರಲಿಲ್ಲ, ಬಣ್ಣಿಸ್ತಾ ಇರಲಿಲ್ಲ. ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ನಮ್ಮ ಪಕ್ಷದಲ್ಲಿ ಹಂಗೆ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ ಅಂತ. ನನಗೂ ಕೂಡ ಹಂಗಾಗಿದೆ ಅನುಭವ ಅನ್ನೋದು. ಆಮೇಲೆ ಸಮಾಧಿಯನ್ನು ರಸ್ತೆ ಪಕ್ಕದಲ್ಲಿ ಕಟ್ಟಿದ್ರು. ಆದರೆ ರಸ್ತೆ ಬದಿಗಳಲ್ಲಿ ಇರುವಂತಹ ಆಸ್ತಿಗಳು ಶಿವಮೊಗ್ಗದಲ್ಲಿ ಯಾರ್ದು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಇಲ್ಲಿ ಸಹಜವಾಗಿ ಗೊತ್ತಾಗೋದು ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು ವಿಚಾರವನ್ನೇ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸ್ವಪಕ್ಷದ ನಾಯಕರ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ರೀತಿಯ ಒಂದು ಸಂದರ್ಭ ಭಾರತೀಯ ಜನತಾ ಪಕ್ಷದಲ್ಲಿ ಸ್ವಾಭಾವಿಕವಾಗಿ ಈಗಷ್ಟೇ ಸ್ವಾಗತ ಮಾಡಿರೋರು ಹೇಳಿದರು. ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗೆಲ್ಲ ಅವರು ಅಲ್ಲಿ ಇರೋದಿಲ್ಲ, ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನೇ ನಮ್ಮ ಪಕ್ಷದವ್ರು ಜಾಸ್ತಿ ಮಾಡೋದು. ಹಾಗಾಗಿ ಅವರು ನಮ್ಮ ಪಕ್ಷವನ್ನು ತ್ಯಜಿಸಿ ಹೋಗುವಂಥ ಸಂದರ್ಭ ಬಂತು. ಮತ್ತು ನೇರವಾಗಿ ನುಡಿಗಳನ್ನು ಹೇಳುವಂಥ ಮನುಷ್ಯ, ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಅದಕ್ಕಾಗಿಯೇ 1980ನಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. HK ಪಾಟೀಲ್ರಿಗೆ ಮತ್ತು ಹೊರಟ್ಟಿಯವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ತಪ್ಪಿದ್ದು ಯಾಕೆ ಅಂತ ಹೇಳಿದ್ರೆ ಅವ್ರು ನೇರ ನುಡಿಯಿಂದನೇ ಸೀದಾ ಏನಿದ್ದನ್ನು ಹೇಳಿಬಿಡೋರು, ಮನಸ್ಸಿನಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಕೆಲವರು ಮನಸ್ಸಿನಲ್ಲೇ ಇಟ್ಕೊಂಡ್ಬಿಟ್ಟು ಕಾಲು ಎಳೆಯೋ ಕೆಲಸ ಮಾಡ್ತಾರೆ, ಇದು ರಾಜಕಾರಣ. ಆದರೆ ಅವ್ರ ಸ್ವಭಾವನೇ ಹಂಗಿರಲಿಲ್ಲ. ರಾಜಕಾರಣಕ್ಕೆ ಬಂದಿದ್ದು ಜನರ ಸಲುವಾಗಿಗೋಸ್ಕರ, ಜನರಿಗೆ ಅನುಕೂಲ ಆಗಬೇಕು. ನನಗೆ ಭಾಳ ಸಂತೋಷ ಆಗಿದೆ. ಇನ್ನೊಂದು ವಿಷಯ ಏನಂದರೆ ಮಧು ಅವ್ರ ಬಗ್ಗೆ ಇವತ್ತು ನಾನು ಭೀಮಣ್ಣವ್ರ ಹತ್ರ ಕೇಳ್ತಾ ಇದ್ದೆ, ಈ ಜಾಗ ಯಾರ್ದು ಅಂತ. ಮಧು ಹೆಸರಲ್ಲಿದೆ ಸರ್ ಈ ಜಾಗ ಅಂತ ಹೇಳಿದರು. ಮಧು ಇದನ್ನು ರಸ್ತೆ ಪಕ್ಕದಲ್ಲಿದೆ. ಈ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗವನ್ನು ಅವ್ರ ತಂದೆ ತಾಯಿ ಸಮಾಧಿಯನ್ನು ನಿರ್ಮಾಣ ಮಾಡಿ, ಮತ್ತು ಅದು ಸರ್ಕಾರಿ ಖರ್ಚು ಇಲ್ಲದೇನೆ ಸ್ವಂತ ಖರ್ಚಿನಲ್ಲಿ ಸ್ವಂತ ಜೇಬಿನಿಂದ ಗಳಿಸಿ ಈ ಒಂದು ವ್ಯವಸ್ಥೆಯನ್ನು ಜನರಿಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಮಧು ಅವ್ರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಮಕ್ಕಳಿಗೋಸ್ಕರ ಓದೋಕ್ಕೋಸ್ಕರ ಆ ಕಡೆ ಬೆಂಚ್ಗಳನ್ನು ಹಾಕಿರೋದು ನಮ್ಗೆ ತೋರಿಸಿದ್ರು. ಬದಲಿಗೆ ಇಲ್ಲಿ ಕಾಂಪ್ಲೆಕ್ಸನ್ನು ಕಟ್ಟಿ ಹಣ ಮಾಡ್ಬೋದಿತ್ತು. ನಿಮ್ಮ ಶಿವಮೊಗ್ಗದಲ್ಲೇ ರಸ್ತೆ ಆ ಬದಿ, ಈ ಕಡೆ ಬದಿ ಯಾರ್ದು, ಆ ಕಡೆ ಬದಿ ಯಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಯೋಚನೆ ಮಾಡ್ತಾರೆ, ಜಾಗ ಖರೀದಿ ಮಾಡ್ತಾರೆ. ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿ ಇರುವಾಗ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ತಂದೆ ಅಂತೇನೆ ಮಗ ಇವತ್ತು ಇದ್ದಿರೋದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸವನ್ನು ಮಧು ಅವರು ಮಾಡಿದ್ದಾರೆ.